ಪ್ರಣವ್, ಅವನ್ ಯಾಕೆ ಬೈತಾ ಇದ್ಯಾ? ಅವನ್ ಮಾಡಿರೋದ್ರಲ್ಲಿ ಏನು ತಪ್ಪಿಲ್ಲ. ಈಗ ನಿನಗೆ ಅಡ್ಡಿ ಆಗಿರೋದು ಅವನಲ್ಲ, ರಾಧಿಕಾ. ನೀ ಸಿನಿಮಾದಲ್ಲಿ ಆಕ್ಟ್ ಮಾಡೋದು ರಾಧಿಕಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅವಳೊಳ್ಳೆ ಹಳೆ ಕಾಲದ ಹೆಂಗಸರ ತರ ಆಡ್ತಾಳೆ. ನೀ ಮನೆ ಸೊಸೆಯಾಗಿ ಗಂಡನ ಸೇವೆ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾಳೆ. ನಿನಗೆ ಹೆಲ್ಪ್ ಮಾಡೋದ್ ಬಿಟ್ಟು ನೀನ್ ಮನೆಯಿಂದ ಹೊರಗಡೆ ಹೋಗದೆ ಇರೋ ತಡಿತಾಳೆ. ಆದ್ರೆ ನಿನ್ ಫ್ರೆಂಡು ಎಷ್ಟು ಹೆಲ್ಪ್ ಮಾಡ್ತಾನೆ ಪಾಪ. ಅವನ ಹೆಸರೇನು ಮರ್ತೇ ಹೋಯ್ತು. ಪ್ರಣವ್ ಅಂತ. ಅಮ್ಮ, ಕೇಶವನ್ ಯಾಕಿಲ್ಲಿ ಕಳ್ಸಿದ್ರಿ? ನಾನು ಅವ್ರನ್ನ ಮೆಚ್ಚಿ ಅವ್ರನ್ನ ಮದ್ವೆ ಆಗೋದಕ್ಕೆ ಒಪ್ಕೋತೀನಿ ಅಂತನಾ? ಗೊತ್ತಿದ್ದು ಇಂಥ ಕೆಲಸ ಮಾಡೋದು ಸರಿನಾ ಅಮ್ಮ? ನಾನು ನಿನಗೆ ಹೇಳಿದ್ನಲ್ವಾ, ವಿಶಾಖನ್ ಸಂಸಾರನ ಹಾಳು ಮಾಡೋ ಅಂತ ಯಾವ ಕೆಲಸನೂ ನಾನು ಮಾಡಲ್ಲ ಅಂತ. ಇನ್ನು ನೀ ನನ್ನ ಮೇಲೆ ಅನುಮಾನ ಪಡ್ತಿದ್ಯಮ್ಮ? ನನ್ಗೆ ಅವ್ರ ಜೊತೆನೆ ಮದ್ವೆ ಆಗಿರೋ ಅನ್ನೋ ವಿಷಯನೂ ನಾನು ಅವರಿಂದ ಮುಚ್ಚಿಟ್ಟಿದ್ದೀನಿ. ಹೆಂಡತಿ ಅನ್ನೋ ಸ್ಥಾನಮಾನನು ವಿಶಾಖನಿಂದ ನಾನು ಕಿತ್ಕೋತಾ ಇಲ್ಲ. ಆದ್ರೂ ಯಾಕಮ್ಮ ಇನ್ನೊಂದು ಮದುವೆ ನನಗೆ ಮಾಡಕ್ ಹೊರಟಿದ್ದೀರಾ? ಹಾಗಲ್ಲ ಮಗಳೇ, ನನಗೂ ನಿಮ್ಮ ಅಪ್ಪಂಗೂ ನಿನ್ನ ಭವಿಷ್ಯದೇ ಚಿಂತೆ ಆಗ್ಬಿಟ್ಟಿದೆ. ಅಮ್ಮ, ಅವತ್ತವ್ರು ನನಗೆ ತಾಳಿ ಕಟ್ಟಿದ ದಿನನೇ ನನ್ನ ಭವಿಷ್ಯ ನಿರ್ಧಾರ ಆಗ್ಬಿಟ್ಟಿದೆ ಅಮ್ಮ. ನಾನು ನನ್ನ ಕೊಳ್ಳಲ್ಲಿ ಕರಿಮಣಿ ಸರ ಹಾಕೊಳ್ದೆ ಹೋದ್ರು ನನಗೆ ಮದ್ವೆ ಆಗಿದೆ ಅನ್ನೋದನ್ನ ನಾನು ಮರ್ತಿಲ್ಲ. ಪ್ರೀತಿಗಾಗಿ ಯಾರಾದ್ರೂ ಜೀವ ಕೊಡೋದಕ್ಕೂ ರೆಡಿ ಇದ್ದೀನಿ ಅಂದಾಗ ನಾನು ನಗ್ತಾ ಇರ್ತಿದ್ದೆ. ಆದರೆ ಈಗ ಅದ್ರ ಪ್ರಭಾವ ನನಗೆ ಅರ್ಥ ಆಗ್ತಿದೆ. ನಾನು ನನ್ನ ಜೀವನದಲ್ಲಿ ಪ್ರೀತಿಸಿದ ಒಬ್ಳನ್ನೇ. ಸಾಯೋ ತನಕ ನನ್ನ ಮನಸ್ಸಲ್ಲಿ ಅವಳು ಒಬ್ಳೇ ಉಳಿಯೋದು. ನೀವು ನನ್ನಿಂದ ಒಂದು ವಿಚಾರ ಮುಚ್ಚಿಟ್ಟು ತಪ್ಪು ಮಾಡಿಬಿಟ್ರಿ. ರಾಧಿಕಾ ಮತ್ತೆ ವಿಶ್ವ ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ. ಆ ವಿಷಯ ನಿಮಗೆ ತಿಳಿದಿದೆ ಅನ್ಕೊಳ್ತೀನಿ. ಈ ವಿಚಾರ ನಿಮಗೆ ತಿಳಿದಿದ್ರು ರಾಧಿಕಾನ ಮೆಚ್ಚಿ ಮದುವೆ ಮಾಡ್ಕೊಂತ ನನ್ನನ್ನು ಇಲ್ಲಿ ಕಳಿಸ್ಬಾರ್ದಾಗಿತ್ತು. ರಾಧಿಕಾ ಬೇರೆಯವ್ರನ್ನ ಪ್ರೀತಿಸ್ತಿರೋದು ನನಗೆ ಮೊದಲೇ ಗೊತ್ತಿದ್ದಿದ್ರೆ ಅವ್ರ ಹತ್ರನೂ ನಾನು ಸುಳಿತಾ ಇರಲಿಲ್ಲ. ಕೇಶವಂಗೆ ರಾಧಿಕಾ ಮದುವೆ ಮಾಡ್ಕೊಳ್ಳಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಸೋಮ್ಯಾಜಿಗಳು ಅವತ್ತೇ ಹೇಳಿರ್ಲಿಲ್ವಾ? ಈಗ ನೋಡಿ, ಕೇಶವನು ನಮ್ಮ ಹತ್ರ ಬೇಜಾರು ಮಾಡ್ಕೊಂಡಿದ್ದಾನೆ. ಅವನ್ ಬೇಜಾರು ಮಾಡಿದ್ರೆ ಮಾಡ್ಕೊಳ್ಳಿ, ಸೋಮ್ಯಾಜಿಗಳು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದರಿಂದ ಯಾವ ವ್ಯತ್ಯಾಸನೂ ಆಗಲ್ಲ. ಒಂದ್ಸಾರಿ ಸೋತ್ರೆ ಏನು, ಸಾವಿರಾರು ದಾರಿ ಇದೆ, ಅದನ್ನ ಹುಡುಕ್ತೀನಿ. ರಾಧಿಕನ ವಿಶಾಖನ ಜೀವನದಿಂದ ದೂರ ಮಾಡಲೇಬೇಕು. ಆ ಯಮನೆ ಬಂದ್ರು ನನ್ನನ್ನು ತಡೆಯೋಕ್ಕಾಗಲ್ಲ. ರಾಧಿಕಾ ಮನೆಯಲ್ಲಿರೋವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಹೇಗಾದ್ರೂ ಮಾಡಿ ಅವಳ ಆ ಮನೆಯಿಂದ ದೂರ ಆಗ್ಲೇಬೇಕು. ವಿಶು, ನರಸಿಂಹಶಾಸ್ತ್ರಿಗಳಿಗೆ ಫೋನ್ ಮಾಡಿದ್ದೆ. ಬೆಳಿಗ್ಗೆ ಒಂದು 5-5:30 ಹೊರಡೋಣ ಅಂತ ಹೇಳಿದ್ರು. ಇಲ್ಲೇ ಹತ್ರದಲ್ಲಿ ಒಂದು 3-4 ಜಮೀನುಗಳಿವೆ ಅಂತೆ. ಆಮೇಲೆ ಮುದ್ರಾಪುರದ ಹತ್ರ ನಮ್ಮ ಟ್ರಸ್ಟ್ ಹೆಸರಿನಲ್ಲಿ ನಡೆಸ್ತಿರೋ ಆಶ್ರಮದವ್ರದ್ದು ಒಂದು ಜಮೀನು ಇದೆಯಂತೆ. ಎಲ್ಲದನ್ನು ನೋಡ್ಕೊಂಡು ಬರೋಣ ಅಂದರು. ಸರಿ ಕೇಶವ್, ಆದಷ್ಟು ಬೇಗ ಹೊರಡೋಣ. ನೀವು ಹೋಗಿ ಮಲ್ಕೊಳ್ಳಿ, ನಾಳೆ ಬೆಳಿಗ್ಗೆ ಬೇಗ ಹೊರಡಬೇಕಾಗತ್ತೆ. ಸರಿ, ಗುಡ್ ನೈಟ್. ಗುಡ್ ನೈಟ್. ರಾಧಿಕಾ ಹೇಗಿದ್ದಾಳೋ ಏನೋ, ಯಾರನ್ನು ಕೇಳೋದು? ಧನ ಧೀರನ